ಶ್ರೀಕಂಠ ಲಾಸ್ಟ್ ಟೈಮ್ ಮಿಸ್ ಆಗಿದೆ ಅವನು. ಕೋರೆ ಸಖತ್ತಾಯ್ತಲ್ಲ ಗುರು ಇದು. ಓರೆಲ್ಲ ಆನೆನೇ ಸಕ್ಕತ್ತಾಗೈತೆ. ಸಖತ್ತಾನೆ ಇದು. ದೈತ್ಯಾಕಾರ ಅದೇ ಅನ್ಕೊಂಡೆ ಲಾಸ್ಟ್ ಟೈಮ್ ಇರ್ಲಿಲ್ವಲ್ಲ ಇದು. ಮುಖ ನೋಡಿ ಎಷ್ಟು ದೊಡ್ಡದಿದೆ ಅದು. ಅರ್ಜುನ ಅಭಿಮಾನಿ ಟಕ್ಕರ್ ಕೊಟ್ಟಾನೆ ಇದು. ವಾ, ಅದಕ್ಕೆ ಸ್ವಲ್ಪ ಹಿಂದೆ ಕಟ್ಟೋರಲ್ಲ ಅವನ್ನ. ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಅನ್ವಿಷ ಚಾನಲ್ನ ಮತ್ತೊಂದು ವೀಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ಮತ್ತಿಗೋಡು ಕ್ಯಾಂಪಿಗೆ ಬಂದಿದ್ದೀನಿ ಮತ್ತೊಂದು ವೀಡಿಯೋ ಮಾಡೋದಕ್ಕೆ. ಲಾಸ್ಟ್ ಟೈಮ್ ವೀಡಿಯೋ ಮಾಡಿದಾಗ ತುಂಬ ಜನ ಕಮೆಂಟ್ಸ್ ಹಾಕಿದರು, ಇನ್ನೊಂದು ಸರಿ ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ಗೆ ಹೋಗಿ ಇನ್ನೂ ಬೇರೆ ಬೇರೆ ಆನೆಗಳಿದೆ ಅದನ್ನು ತೋರಿಸಿ ಅನ್ನೋದು ತುಂಬ ಜನ ಕೇಳಿದರು. ನಾನು ಹೋಗಿ ವೀಡಿಯೋ ಮಾಡ್ತೀನಿ ಅಂತ ಕಮಿಟ್ ಮಾಡಿದ್ದೆ. ಅದಕ್ಕೋಸ್ಕರ ಇವತ್ತು ನಾನು ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ಗೆ ಮತ್ತೊಂದು ಸರಿ ಬಂದಿದ್ದೀನಿ. ಈ ಸರಿ ನಾನು ಈ ವಿಡಿಯೋದಲ್ಲಿ ಎರಡು ಆನೆ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಪಾರ್ಥ ಆನೆ, ರೀಸೆಂಟಾಗಿ ಅವನು ಟ್ರೈನಿಂಗ್ ಎಲ್ಲ ಮುಗಿಸಿ ಬಂದಿರೋದು. ಮತ್ತೊಂದು ಆನೆ ಎಲ್ರಿಗೂ ಬಹಳ ಇಷ್ಟ, ಅವನು ಸಿಕ್ಕಾಪಟ್ಟೆ ಫೇಮಸ್ ಕೂಡ, ಒಳ್ಳೆ ಕುಮ್ಕಿ ಆನೆ. ಅವನೇ ನಮ್ಮ ಶ್ರೀಕಂಠ, ಮತ್ತಿಗೋಡಿನ ಮತ್ತೊಂದು ದೈತ್ಯ ಆನೆ ಅಂತ ಹೇಳ್ಬೋದು. ಒಂದು ಸರಿ ಇವನು ಅರ್ಜುನ ಮತ್ತು ಅಭಿಮಾನಿ ಜೊತೆಗೆ ಸಿಕ್ಕಾಪಟ್ಟೆ ಹೊಡೆದಾಡಿ ಟಕ್ಕರ್ ಕೊಟ್ಟಂಥ ಆನೆ ಅವನು, ಒಳ್ಳೆ ಆನೆ. ಅದ್ರ ಬಗ್ಗೆನೇ ಇವತ್ತು ವಿಡಿಯೋ ಇರುತ್ತೆ. ನೀವು ನೋಡ್ತಿರೋ ಆನೆ ಹೆಸರು ಪಾರ್ಥ ಅಂತ. ತುಂಬ ಚಿಕ್ಕ ವಯಸ್ಸು, ಕೇವಲ 26 ವರ್ಷ. ಇವನ್ನ ಕ್ಯಾಪ್ಚರ್ ಮಾಡಿದಾಗ 25 ವರ್ಷ. ಕ್ಯಾಪ್ಚರ್ ಮಾಡಿದ್ದು 2024 ಜನವರಿ ತಿಂಗಳಲ್ಲಿ ಕ್ಯಾಪ್ಚರ್ ಮಾಡಿರ್ತಾರೆ, ಹಾಸನ ಜಿಲ್ಲೆ ಸಕಲೇಶ್ಪುರ ಭಾಗದಲ್ಲಿ. ಸೊ ಅಲ್ಲಿಂದ ಕ್ಯಾಪ್ಚರ್ ಆದಮೇಲೆ ನಮ್ಮ ಪಾರ್ಥನ ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪಿಗೆ ಕರ್ಕೊಂಡು ಬಂದು ಕ್ರಾಲಲ್ಲಿಟ್ಟು 2 ತಿಂಗಳುಗಳ ಕಾಲ ಅವ್ನು ಕ್ರಾಲಲ್ಲೇ ಇಟ್ಟು ಟ್ರೈನಿಂಗನ್ನು ಕೊಡ್ತಾರೆ. ಅದಾದಮೇಲೆ ಇವನಿಗೆ ಸ್ವಲ್ಪ ಅಲ್ಲಿ ಎಲ್ಲ ಓಕೆ, ಇವನು ನಮ್ಮ ಕಂಟ್ರೋಲ್ ಇದ್ದಾನೆ ಅನ್ನೋದು ಕನ್ಫರ್ಮ್ ಆದಮೇಲೆ ಅನ್ನೋ ಕ್ರಾಲಿಂದ ಹೊರಗೆ ತೆಗಿತಾರೆ. ಆದರೆ ಕಾಲಿಗೆ ಬೇಡಿ ಹಾಕಿ ಹೊರಗಡೆ ಟ್ರೈನ್ ನಡೀತಾನೆ ಇರುತ್ತೆ. ಆಲ್ಮೋಸ್ಟ್ ಒಂದು 7-8 ತಿಂಗಳು ಟ್ರೈನಿಂಗ್ ಆಯಿತು, ಕಮಾಂಡ್ ಟ್ರೈನಿಂಗ್ ಇವನಿಗೆ. ಒಳ್ಳೆ ಆನೆ. ಮುಂಚೆ ಸೆರೆ ಹಿಡಿಯೋದಕ್ಕೆ ಮುಂಚೆ ಇವನ್ನ ಸಾರಾಮಾಟಿ ಅಂತ ಕರೀತಾಯಿದ್ರು. ಈ ಆನೆ ತುಂಬ ಪುಂಡಾಟಿಕೆ ಮಾಡಿತ್ತು. ಈ ಆನೆ ಸೆರೆ ಹಿಡಿಯೋಕ್ಕೂ ಮುಂಚೆ ತುಂಬಾ ಪುಂಡಾಟಿಕೆ ಮಾಡಿತ್ತು. ಹಾಗಾಗಿ ಸ್ಥಳೀಯರ ಒಂದು ಒತ್ತಡದ ಮೇರೆಗೆ ಈ ಆನೆನ ಕ್ಯಾಪ್ಚರ್ ಮಾಡಬೇಕಾಗಿ ಬರುತ್ತೆ. ಹಾಗಾಗಿ ಈ ಆನೆ ಕ್ಯಾಪ್ಚರ್ ಮಾಡ್ತಾರೆ. ಪಾರ್ಥನ ಪಕ್ಕ ಇರೋ ಅಂಥ ಆನೆ ಸೋಮಶೇಖರ ಅಂತ. ಈ ಆನೆ ಒಂದೇ ದಂತ ಇರೋದು, ಲೆಫ್ಟ್ ಸೈಡು. ಇವನು ಕ್ಯಾಪ್ಚರ್ ಆಗೋಕ್ಕೆ ಮುಂಚೆ ತುಂಬ ಜನನ ಹತ್ಯೆ ಮಾಡಿದ್ದ. ಆಮೇಲೆ ಕ್ಯಾಪ್ಚರ್ ಆದಮೇಲೆ ಕ್ಯಾಂಪಿಗೆ ತಾನೇ ಟ್ರೈನಿಂಗ್ ಕೊಟ್ಮೇಲೆ ಫುಲ್ ಸಾಧು ಆಗ್ಬಿಟ್ಟ. ಅವನಿಗೆ ಒಂದು 54 ವರ್ಷ. ಬಟ್ ಈ ಸೋಮಶೇಖರ ಏನು ಇದ್ದಾನೆ ಆ ಪಾರ್ಥನ ಪಕ್ಕನೇ ಇದ್ದಾರೆ. ಆಲ್ಮೋಸ್ಟ್ ನೋಡಿ, ಒಂದು ಟ್ರೈನ್ ಅಪ್ ಆಗಿರೋ ಆನೆ ರೀತಿಯೇ ನಮ್ಮ ಪಾರ್ಥ ಫುಲ್ ರೆಡಿಯಾಗಿ, ಸ್ವಲ್ಪ ತುಂಟಾಟಿಕೆ ಇದೆ ಅಷ್ಟೇ. ಕ್ಯಾಪ್ಚರ್ ಆದಮೇಲೆ ಇವನು ಸಡನ್ನಾಗಿ ಇವನು ಚೇಂಜ್ ಆಗಿಬಿಡ್ತಾನೆ, ಒಂದು ಒಳ್ಳೆ ಆನೆಯಾಗಿ ಬದಲಾಗ್ತಾನೆ ಟ್ರೈನಿಂಗ್ ಎಲ್ಲ ಕೊಟ್ಟ ಮೇಲೆ. ಏನಾಗುತ್ತೆ ಅಂದರೆ ನಾವು ಯಾವ ರೀತಿ ಆನೆನ ನಾವು ನೋಡ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ಒಂದು ಆನೆ ಒಬ್ಬ ಮನುಷ್ಯನ ನಂಬಬೇಕು ಅಂತಂದರೆ ಅವನು ಆನೆನ ಎಷ್ಟು ಮಟ್ಟಿಗೆ ಪ್ರೀತಿಸ್ತಾನೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇದಕ್ಕೆಲ್ಲ ತುಂಬ ಪೇಷನ್ಸ್ ಇರಬೇಕು. ನಾವು ಅಂದ್ಕೊಂಡ್ಬಿಡ್ತೀವಿ 2 ತಿಂಗಳಲ್ಲಿ ಟ್ರೈನಿಂಗ್ ಆಯಿತಾ, 5 ತಿಂಗಳು ಟ್ರೈನಿಂಗ್ ಆಯಿತಾ, ಎಷ್ಟು ತಿಂಗಳು ಬೇಕು ಟ್ರೈನಿಂಗು. ಇದನ್ನು ಹೇಳೋದು ತುಂಬ ಸುಲಭ, ಆದರೆ ಪ್ರಾಕ್ಟಿಕಲಾಗಿ ಅದನ್ನು ಒಂದು ಪ್ರಾಣಿನ, ಅದರ ಎಮೋಷನ್ಸ್ನ, ಫೀಲಿಂಗ್ಸ್ನ ಅರ್ಥ ಮಾಡಿಕೊಂಡು ಅದನ್ನು ತನ್ನ ಕಂಟ್ರೋಲ್ ತಗೊಳ್ಳೋದಿದೆಯಲ್ಲ, ಅದು ತುಂಬ ಕಷ್ಟಕರವಾದ ಜಾಬು. ನೀವೀಗ ನೋಡ್ತಿರೋ ಆನೆಯೇ ಶ್ರೀಕಂಠ ದತ್ತ ಒಡೆಯರ್ ಅಂತ. ಇವನಿಗೆ ಶ್ರೀಕಂಠ ಅಂತ ಕರೀತಾರೆ. ಮತ್ತಿಗೋಡು ಕ್ಯಾಂಪಲ್ಲಿರೋ ದೈತ್ಯ ಆನೆಗಳಲ್ಲಿ ಇದು ಕೂಡ ಒಂದು. ಈ ಆನೆ ಅಭಿಮನ್ಯು ಮತ್ತು ಅರ್ಜುನನ ಜೊತೆ ಕ್ಯಾಪ್ಚರ್ ಟೈಮಲ್ಲಿ ಟಕ್ಕರ್ ಕೊಟ್ಟು ತುಂಬ ಹೊತ್ತು ಕಾದಾಡಿದಂಥ ಆನೆ. ಈ ಶ್ರೀಕಂಠ ಆನೆನ 2014ರಲ್ಲಿ ಹಾಸನ ಜಿಲ್ಲೆ ಉಂಬ್ಳಿ ಬೆಟ್ಟ ಹತ್ರ ಆನೆನ ಕ್ಯಾಪ್ಚರ್ ಮಾಡ್ತಾರೆ. ಆನಂತರ ಇದನ್ನು ಕ್ಯಾಂಪಿಗೆ ತಂದು ಟ್ರೈನಿಂಗ್ ಮಾಡಿ ಅವನು ಒಂದು ಒಳ್ಳೆಯ ರೀತಿಯ ವರ್ತನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತುಂಬ ಒಳ್ಳೆಯ ಆನೆಯಾಗಿ ಬದಲಾಗ್ತಾನೆ. ಆಮೇಲಿಂದ ಇವನ ಲುಕ್ಗೆ, ಅವನ ಸ್ಟೈಲ್ಗೆ, ಅವನ ಶಕ್ತಿಗೆ, ಅವನ ದೈತ್ಯ ದೇಹಕ್ಕೆ ಅವನಿಗೆ ಆದಂಥ ಸಪ್ರೇಟ್ ಫ್ಯಾನ್ಸ್ ಕೂಡ ಇದ್ದಾರೆ. ತುಂಬ ಒಳ್ಳೆಯ ಆನೆ ಅಂತಲೇ ಹೇಳ್ಬೋದು. ನಮ್ಮ ಶ್ರೀಕಂಠನ ಜೊತೆ ಮತ್ತೆ 2 ಆನೆ ಮರಿಗಳನ್ನ ಕಟ್ಟಿದ್ದಾರೆ. ಅದರ ಹೆಸರು ಚಾಮುಂಡೇಶ್ವರಿ ಮತ್ತು ಭುವನೇಶ್ವರಿ ಅಂತ. ಈ 2 ಆನೆ ಮರಿಗಳು ನಮ್ಮ ವರಲಕ್ಷ್ಮಿ ಆನೆಯ ಮಕ್ಕಳು. ಅವು 2 ಆನೆ ಕೇಳು ಫೈಟ್ ಆಗಿಡುತ್ತೆ ನೋಡಿ, 2 ಆನೆಗೂ ಟಕ್ಕರ್ ಕೊಟ್ಟಿದೆ ಅಂದರೆ ಇದು ಶ್ರೀಕಂಠ ಆನೆ. ಸಿಕ್ಕಾಬಿಡ ದೊಡ್ಡದು. ಈ ಮತ್ತಿಗೋಡಲ್ಲಿ ಎಲ್ಲ ದೊಡ್ಡ ದೊಡ್ಡ ಆನೆಗಳು ಇಟ್ಟವ್ರಲ್ಲ ಗುರು ಇಲ್ಲಿ.
ಅಭಿಮನ್ಯು, ಭೀಮ, ಶ್ರೀಕಂಠ. ಸಿಕ್ಕಾಪಟ್ಟೆ ದಪ್ಪ ಇದೆ. ಸಕ್ಕ ದಪ್ಪ ಐತೆ. ಕೋಟ್ ನೋಡಿ ಎಷ್ಟು ದಪ್ಪ ಇದೆ ಅದು. ಅದ್ರ ಹಣೆ ನೋಡಿ ಎಷ್ಟು ದೊಡ್ಡ ಐತೆ ಇದು. ಸಕ್ಕತ್ತಾಗೈತೆ. ಎಷ್ಟೊಂದು ಇಲ್ಲ. ಹಾಂ, ಅದೇ ಸೈಜ್ ಜಾಸ್ತಿ ಇದ್ದಾನೆ. ಈ ಸೈಜ್ ಜಾಸ್ತಿ ಐತೆ. ಅದು ದಸರಿಗೆ ಬರ್ತಲ್ಲ, ಅದೇ ದೌರ್ಭಾಗ್ಯ ಇದೆ. ಅದು ಏನಂತ ಗೊತ್ತಾಗ್ತಿಲ್ಲ. ಅದು ಬೆನ್ನು ಅವೆಲ್ಲ ನೋಡಿ, ಬೆನ್ನು ಸ್ವಲ್ಪ ಟೈಟ್ ಆಗೈತೆ. ಹಾಂ, ಬೆನ್ನು ಆ ಥರ ಇಲ್ಲ. ಓಕೆ. ಕರ್ಕೊಂಬರಲ್ಲ, ಅವನು ಸೆಲೆಕ್ಟಲ್ಲಿ ನೋಡ್ತಾರೆ. ಹಾಂ ಹಾಂ ಹಾಂ. ಆದರೂ ಕರ್ಕೊಂಬರ್ಬೋದು. ಈ ಕಡೆ ಟೈಟ್ ಐತೆ, ಕರ್ಕೊಂಬರ್ತಾರೆ. ನೋಡಿ ಹಣೆ ನೋಡಿ ಹೆಂಗಿದೆ ಅದ್ರದ್ದು. ಎಷ್ಟು ವಯಸ್ಸಾಗಿರ್ಬೋದು ಇದಕ್ಕೆ? 51 ಹಾಂ, ಎಲ್ಲ 50 ಮೇಲೆ. ಲಕ್ಷಣ ಇಲ್ಲ, ಲಕ್ಷಣ ಕಮ್ಮಿ. ಅದಕ್ಕೂ ಕೊಂಬೆಲ್ಲ ತಿರ್ಕೊಬಿಟ್ಟು ಹಂಗೆ ಅದು ಲಕ್ಷಣ ಇಲ್ಲ. ಅದು ಅಶೋಕ ಹಂಗೆ. ಬಟ್ ಶ್ರೀಕಂಠ ಆನೆ ಭಾಳ ಹೆಸರಿದೆ ಇದು ಮಾತ್ರ. ಒಳ್ಳೆ ಪವರ್ಫುಲ್ ಆನೆ. ಅಲ್ಲಿ ಕೂಗ್ತು ಆನೆ. ಏನು ಮಾಡೋದು ಶ್ರೀಕಂಠ, ಇದು ಶ್ರೀಕಂಠ. ಶ್ರೀಕಂಠ ದಸರಾಗೆ ಹೋಗ್ಬೇಕಾದ್ರೆ ಬರೀ ಲುಕ್ಕು ಒಂದೇ ಆಗಲ್ಲ, ಎಲ್ಲ ಮ್ಯಾಟ್ರ್ ಆಗುತ್ತೆ. ಹೌದು. ಅದು ಬಿಹೇವಿಯರು, ಬೆನ್ನು, ಲಕ್ಷಣ, ಮತ್ತು ಕೋರೆಗಳು ಹೆಂಗೈತೆ. ಇದು ಕೋರೆ ಸಕ್ಕತ್ತಾಗೈತೆ. ಇದು ಅರ್ಜುನ ಬಿಟ್ರೆ ಇದೆ ಅಲ್ವ ಈ ಥರ ಕೋರೆಗಳು ಮೊರದಾಗಲ ಹಿಂಗೆ ಮುಂದಕ್ಕೆ ಬಂದಿರೋದು. ತೊಟ್ಲು ಕೊಂಬು. ಶ್ರೀಕಂಠ ಆನೆ ಹೋಗಕ್ಕೆ ರೆಡಿ ಆಗಿದ್ದಾನೆ. 10:30 ಆಯಿತು, ಕ್ಲೋಸಿಂಗ್ ಟೈಮು. ಎಲ್ಲ ಹೋಗ್ತಾ ಇದ್ದಾರೆ ಈಗ. ಏನು ಲುಕ್ಕು, ಒಂದು ಏನು ದೈತ್ಯಾಕಾರ ಇದ್ದಾನೆ. ಒಳ್ಳೆ ಆನೆ ಮಾತ್ರ. ಹೇಳ್ತಾರಲ್ಲ ಅದೃಷ್ಟ ಅನ್ನೋದು ಬೇಕು ಅಂತ, ಅದೇ ರೀತಿ ನಮ್ಮ ಶ್ರೀಕಂಠನ ಅದೃಷ್ಟ ಕೂಡ ಚೆನ್ನಾಗಿಲ್ಲ. ಬಟ್ ಆನೆ ಮಾತ್ರ ಸೂಪರ್. ದಂತ ನೋಡಿದ್ರೆ ಎಷ್ಟು ದಪ್ಪ ಮತ್ತು ತೊಟ್ಲು ದಂತ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ನೋಡಿ. ಕ್ಯಾಂಪಿಂದ ಈಗ ಒಳಗೆ ಹೋಗ್ತಾ ಇದ್ದಾನೆ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಪಾರ್ಥ ಆನೆ ಬಗ್ಗೆ ಮತ್ತು ಶ್ರೀಕಂಠ ಆನೆ ಬಗ್ಗೆ ಒಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಮುಂದೆ ಇನ್ನೂ ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಆಗಲೂ ಕೂಡ ಇದೇ ರೀತಿ ನಿಮ್ಮ ಸಹಕಾರ ತೋರಿಸ್ಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.